ಸರ್, ಈ ಸಂವಾದಕ್ಕೆ ನಿಮಗೆ ಹೃದಯ ತುಂಬಿದ ಪ್ರೀತಿಯ ಸ್ವಾಗತ. ಈ ವಿಷಯ ನಮ್ಮೆಲ್ಲರಿಗೂ ಗೊತ್ತು, ಆದರೆ ಅದರ ಕಡೆ ನಾವು ಯಾವಾಗಲೂ ಗಮನ ಹರಿಸಿರೋದಿಲ್ಲ ಅಷ್ಟೇ. ಅಂದರೆ ಒಂದು ಚಾನಲೈಸ್ ಆಗಿ ನಾವು ಯಾರು ಯೋಚನೆ ಮಾಡೋಲ್ಲ, ಹಾಗೇ ಸುಮ್ಮನೆ ಮಾತಾಡ್ಬಿಡ್ತೀವಿ, ಮುಂದಕ್ಕೆ ಹೋಗ್ಬಿಡ್ತೀವಿ ಯಾವಾಗಲೂ ಕೂಡ. ನಿಮ್ಮಿಂದ ಇವತ್ತು ಒಂದಷ್ಟು ಅದರ ಒಂದು ವ್ಯಾಪ್ತಿ ಗೊತ್ತಾಗಲಿ ಅಂತ ಅಷ್ಟೇ. ಅಕಾರ್ಡಿಂಗ್ ಟು ಯು, ಶ್ರೀ B.Y. ವಿಜೇಂದ್ರ ಅವರ ಪ್ರಕಾರ ನಾಯಕ ಯಾರು ಮತ್ತು ನಾಯಕತ್ವದ ಗುಣ ಏನು? ತಾವೇ ಹೇಳಿದಾಗೆ ನಾಯಕ ಅಂತಕ್ಕಂಥವನು ಅಥವಾ ನಾಯಕನಾಗುವವನಿಗೆ ಒಂದು ದೂರದೃಷ್ಟಿತ್ವ ಇರಬೇಕು. ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ಒಂದು ಕಳಕಳಿಯನ್ನು ಇಟ್ಕೊಂಡು ಈ ರಾಜ್ಯವನ್ನು, ದೇಶವನ್ನು ನಡೆಸ್ತಕ್ಕಂಥ ಎಲ್ಲ ಗುಣಗಳು ಕೂಡ ಅವನಲ್ಲಿ ಇರಬೇಕು. ಆಗ ಮಾತ್ರ ಒಬ್ಬ ನಾಯಕ ಆಗೋದಕ್ಕೆ ಸಾಧ್ಯ ಆಗ್ತದೆ. ಯುವ ನಾಯಕತ್ವದ ಗುಣಗಳನ್ನು ನಾನು ಬೆಳೆಸ್ಕೋಬೇಕು ಅಂತ ಶುರು ಮಾಡಿದ್ರೆ ಎಲ್ಲಿ ಬೆಳೆಸ್ಕೊಳ್ಳೋದು, ಯಾರ ಹತ್ರ ಬೆಳೆಸ್ಕೊಳ್ಳೋದು ಮತ್ತು ಹೇಗೆ ಅದನ್ನು ಬೆಳೆಸ್ಕೊಳ್ಳೋದು? ಸಾಮಾನ್ಯವಾಗಿ ನಾಯಕ ಅಂದ ತಕ್ಷಣ ರಾಜಕಾರಣ ನೆನಪಾಗ್ತದೆ. ಹೌದು. ರಾಜಕಾರಣದಲ್ಲಿ ನಾಯಕ ಅಂತ ಹೇಳಿದ್ರೆ ಅಧಿಕಾರ ಅಂತಕ್ಕಂಥದ್ದು ಮೊದಲನೇದಾಗಿ ಅವರ ಮನಸ್ಸಿಗೆ ಬರ್ತಕ್ಕಂಥದ್ದು. ಅದು ನನ್ನ ದೃಷ್ಟಿಯಿಂದ ಒಬ್ಬ ನಿಜವಾದ ನಾಯಕ ಅಂತ ಯಾರಪ್ಪ ಅಂತ ಹೇಳಿದ್ರೆ ಅಧಿಕಾರ ದಟ್ ಈಸ್ ಸೆಕೆಂಡ್ರಿ. ಮೊದಲನೇದಾಗಿ ಒಬ್ಬ ನಾಯಕನಾಗಿರ್ತಕ್ಕಂಥವನು ಆ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗ್ತದೆ. ರಾಜ್ಯದಲ್ಲಿರ್ತಕ್ಕಂಥ ಬಡವರು, ರೈತರು ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗ್ತದೆ ಮತ್ತು ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡಬೇಕಾಗ್ತದೆ. ಒಬ್ಬ ನಾಯಕನಿಗೆ ಅಥವಾ ಒಬ್ಬ ರಾಜಕಾರಣಿಗೆ ಇರಬೇಕಾಗಿರ್ತಕ್ಕಂಥ ಗುರಿ ಏನಪ್ಪ ಅಂತ ಹೇಳಿದರೆ ಅಧಿಕಾರ ಅಂತಕ್ಕಂಥದ್ದು ಗುರಿ ಅಲ್ಲ. ಜ್ವಲಂತ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೊಡ್ತಕ್ಕಂಥದ್ದು ಅದು ಅವನ ಗುರಿ ಆಗಬೇಕು. ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಿರ್ತೇನೆ, ಲೀಡರ್ಶಿಪ್ ವಿಲ್ ನಾಟ್ ಎಮರ್ಜ್ ಬೈ ದ ವರ್ಚ್ಯೂ ಆಫ್ ಯುವರ್ ಪೊಸಿಷನ್ ಬಟ್ ಬೈ ದ ಅಕ್ಸೆಪ್ಟೆನ್ಸ್ ಆಫ್ ಪೀಪಲ್ ಅಂತೇಳಿ. ಯಾವಾಗಲೊಬ್ಬ ನಾಯಕ ಅಂತೇಳಿ ಯಾರು ಹೇಳಬೇಕು? ಜನರು ಮಾತನಾಡಬೇಕು ನಾಯಕ ಅಂತೇಳಿ. ಜನರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಆ ನಾಯಕನಿಗೆ ಸ್ಥಾನ ಸಿಕ್ಕಾಗ ಮಾತ್ರ ಒಬ್ಬ ಯಶಸ್ವಿ ನಾಯಕ ಆಗೋದಕ್ಕೆ ಸಾಧ್ಯ ಆಗ್ತದೆ. ಸರ್, ಈ ಕ್ಷಣಕ್ಕೆ ನಾನು ಸಾಹಿತ್ಯದ ವಿದ್ಯಾರ್ಥಿಯೂ ಆಗಿರೋದ್ರಿಂದ ಇಟಗಿ ಈರಣ್ಣನವರ ಒಂದು ಸಣ್ಣ ಕವನದ ಸಾಲುಗಳದು. ಬಿಲ್ಲಿನಿಂದ ಹೊರಟ ಬಾಣ ನಾನು ಆದರೂ ಗುರಿ ಸೇರಲಿಲ್ಲ. ನನ್ನದೇನಿದೆ ತಪ್ಪು ನೀವೇ ಹೇಳಿ, ಬಿಟ್ಟವನು ಗುರಿಕಾರನಲ್ಲ. ನನ್ನದೇನಿದೆ ತಪ್ಪು ನೀವೇ ಹೇಳಿ, ಬಿಟ್ಟವನು ಗುರಿಕಾರನಲ್ಲ. ಆ ಬಿಲ್ ಹೇಳುತ್ತಂತೆ ಆ ಥರ ಅಂತ. ಅಂದರೆ ನನ್ನ ಪ್ರಶ್ನೆ, ಯುವ ನಾಯಕತ್ವದಲ್ಲಿ ಯಾರು ಮಾರ್ಗದರ್ಶನ ಮಾಡ್ತಾರಲ್ಲ, ಯಾರು ಹಿರಿಯರಿದ್ದಾರಲ್ಲ, B.Y. ವಿಜೇಂದ್ರ ಅವರ ಪ್ರಕಾರ ಯುವ ನಾಯಕತ್ವವನ್ನು ಬೆಳೆಸುವಲ್ಲಿ ಇವಾಗ ಹಿರಿಯರ ಪಾತ್ರ ಎಷ್ಟಿರುತ್ತೆ, ಅನುಭವಿಗಳ ಪಾತ್ರ ಎಷ್ಟಿರುತ್ತೆ? ನಾವು ಯಂಗ್ಸ್ಟರ್ಸ್ ಒಂದು ದೊಡ್ಡ ವೀಕ್ನೆಸ್ ಅಂತ ಹೇಳಿದ್ರೆ ಅಥವಾ ಸವಾಲು ಅಂತ ಹೇಳಿದ್ರೆ ಎಲ್ಲವೂ ಕೂಡ ತತ್ಕ್ಷಣ ಬೇಕು. ನನಗೆ ರಾಜಕಾರಣಕ್ಕೆ ಹೊತ್ತು ಎಂಟ್ರಿ ಹೊಡಿತೀರಿ, ರಾಜಕಾರಣದಲ್ಲಿ ಪಾದ ಬರ್ತೀರಿ ಅಂತ ಹೇಳಿದ್ರೆ ತತ್ಕ್ಷಣ ಅಧಿಕಾರ ಬೇಕು, ಫಾಸ್ಟ್ ಫುಡ್ ಬೇಗ ಆಗಬೇಕು. ಈಗ ನನ್ನ ವಿಚಾರದಲ್ಲಿ ಹೇಳೋದಾದರೆ ಪೂಜ್ಯ ತಂದೆಯವರು ಸನ್ಮಾನ್ಯ B.S. ಯಡಿಯೂರಪ್ಪನವರು ನನ್ನ ತಂದೆಯೂ ಹೌದು, ನನಗೆ ರಾಜಕೀಯ ಗುರುಗಳು ಕೂಡ ಹೌದು. ನನಗೆ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ನಾನು ತಂದೆಯವರ ಒಂದು ಆದರ್ಶಗಳನ್ನು ರೂಢಿಸ್ಕೊಂಡಿದ್ದೆ. ಆದರೆ ಖಂಡಿತ ನಾನು ಒಂದು ಸರಿದಾರಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು, ಹಿರಿಯರ ಒಂದು ಮಾರ್ಗದರ್ಶನ ಭಾಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಆದರೆ ತುಂಬ ಜನರಿಗೆ ಅನಿಸೋದು ಬ್ಯಾಕ್ಗ್ರೌಂಡ್ ಮ್ಯಾಟರ್ಸ್ ಅಂತ. ಯಾವಾಗಲೂ ನಂಗೆ ಗೊತ್ತಿಲ್ಲ, ನಿಮಗೆ ಪ್ರಶ್ನೆ ಕೇಳಬೇಕು ನಾನು. ಆ ಬ್ಯಾಕ್ಗ್ರೌಂಡ್ ನಮಗಿಲ್ಲದೆ ಹೋದರೆ ನಾವು ಬೆಳೆಯೋಕ್ಕಾಗಲ್ವೇನು ಅಂತ. ನಿಮ್ಮ ಉತ್ತರ ಏನು ಸರ್? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿದ್ದೇನೆ ಅಂತ ಹೇಳಿದರೆ ನಮ್ಮ ರಾಷ್ಟ್ರೀಯ ನಾಯಕರು ಅಥವಾ ಹಿರಿಯರು ಯಡಿಯೂರಪ್ಪನವರ ಮಗ ಅನ್ನುವ ಮಾನದಂಡವನ್ನು ಇಟ್ಕೊಂಡು ಅದರ ಆಧಾರವಾಗಿ ನನ್ನ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿಲ್ಲ. ಆದರೆ ದಟ್ ಮೈಟ್ ಬಿ ಒನ್ ಆಫ್ ದ ಫ್ಯಾಕ್ಟರ್. ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಕುಟುಂಬ ರಾಜಕಾರಣವನ್ನು ಬಲವಾಗಿ ಖಂಡಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಅಂತ ಹೇಳಿದರೆ ಬ್ಯಾಕ್ಗ್ರೌಂಡ್ ಒಂದೇ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅದು ರಾಜಕೀಯದ ಒಳ್ಳೆಯ ಲಕ್ಷಣವೂ ಕೂಡ ಅಲ್ಲ. ಒಬ್ಬ ಉತ್ತಮ ಜನನಾಯಕ ಯಾರು ಅಂತ ಹೇಳಿದ್ರೆ ಜನರು ನಿಮ್ಮಲ್ಲಿ ಆ ನಾಯಕತ್ವದ ಗುಣಗಳನ್ನು ಗುರುತಿಸ್ತಾನೆ. ಸಹಜವಾಗಿ ಅವಕಾಶಗಳು ಸಿಗ್ತದೆ, ಆ ಅವಕಾಶಗಳು ಸಿಕ್ಕಾಗ ಅದನ್ನು ಉಪಯೋಗಿಸ್ಕೋಬೇಕಾಗ್ತದೆ. ಬಟ್ ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತಾ? ಅಂದರೆ ಯುವ ನಾಯಕರು ಯಾರು ಆಗಬೇಕು ಅಂತಿದ್ದಾರೆ, ಅವರು ಕೂಡ ನಾವು ಯಾರ ಮಾರ್ಗದರ್ಶನ ಬೆಳಿಬೇಕು ಅಂತ ಚೂಸ್ ಮಾಡ್ತಾರೋ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತಾ? ನಿಮ್ಮ ಗುರಿ ಏನು ಅಂತಕ್ಕಂಥದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ನಾನು ರಾಜಕಾರಣಕ್ಕೆ ಬರಬೇಕು, ನಾಯಕತ್ವಕ್ಕೆ ಹೋಗಬೇಕು ಅಂತ ಅಂದುಕೊಳ್ಳುವ XYZ ಆಕೆ ಮತ್ತು ಆತ
ಪೂರ್ವ ತಯಾರಿಗಳು ಅಂತ ಇರುತ್ತಲ್ಲ ಸರ್, ಮೆಂಟಲಿ ಮತ್ತು ಫಿಸಿಕಲಿ ಹೇಗೆ ಮಾಡ್ಕೋಬೇಕು? ರಾಜಕಾರಣಕ್ಕೆ ಬರತಕ್ಕಂಥವ್ರು ಎಲ್ಲ ತ್ಯಾಗಕ್ಕೂ ಕೂಡ ಸಿದ್ಧವಾಗಿರಬೇಕು. ಪಾಯಿಂಟ್ ಟೇಕನ್. ನಿಮ್ಮ ಕುಟುಂಬ ಎಲ್ಲವನ್ನು ಕೂಡ ಬದಿಗಿಟ್ಟು ಸಮಾಜಕ್ಕೋಸ್ಕರ ನನ್ನ ಜೀವನವನ್ನು ಮುಡುಪಾಗಿಡ್ತೇನೆ ಅಂತಕ್ಕಂಥ ಒಂದು ಬದ್ಧತೆ ಹಿಡ್ಕೊಂಡು ನಾವು ರಾಜಕಾರಣಕ್ಕೆ ಮುಂದೆ ಬರಬೇಕಾಗ್ತದೆ. ಯಾಕೆಂದರೆ ರಾಜಕಾರಣ ಅಂತಕ್ಕಂಥದ್ದು ಇಟ್ ನಾಟ್ ಪಾರ್ಟ್ ಟೈಮ್, ರೌಂಡ್ ದ ಕ್ಲಾಕ್ ತಾವು ಕೆಲಸ ಮಾಡಬೇಕಾಗ್ತದೆ. ಆ್ಯಂಡ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ಮೈಯೆಲ್ಲ ಕಣ್ಣಾಗಿ ಇಟ್ಕೋಬೇಕಾಗ್ತದೆ. ಬಿಕಾಸ್ ಯು ಆರ್ ಆಲ್ವೇಸ್ ಅಂಡರ್ ಪಬ್ಲಿಕ್ ಸ್ಕ್ರೂಟ್ನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.